ಮೂವರು ದಲಿತ ಸಚಿವರಿಂದ ಪ್ರತ್ಯೇಕ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆ ಸಿಕ್ಕಿದೆ. ನಾವು ಯಾವುದೇ ರೀತಿಯ ಮೀಟಿಂಗ್ ಮಾಡಿಲ್ಲ ಅಂತ ಹೇಳಿ ತುಮಕೂರಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೂವರು ದಲಿತ ಸಚಿವರು ಸಪರೇಟ್ ಮೀಟಿಂಗ್ ಮಾಡಿದ್ದಾರೆ ಈ ಬೆಳವಣಿಗೆ ಮಧ್ಯೆ ಅನ್ನೋದು ಬಹಳ ಗಮನ ಸೆಳೆದಿತ್ತು. ಇದಕ್ಕೆ ಖುದ್ದಾಗಿ ಪರಮೇಶ್ವರ್ ಅವರೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸ್ಥಾನದ ಕುರಿತಂತೆ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ. ನಾವೆಲ್ಲ ಶಾಸಕರು ಮತ್ತು ಸಚಿವರು ಮುಖ್ಯಮಂತ್ರಿಗಳ ಜೊತೆಗಿದ್ದೇವೆ. ನಾವು ಕಾಫಿ ಕುಡಿಯೋಕೆ ಹೋದರೆ ಅದು ಸಭೆ ಆಗೋದಿಲ್ಲ ಅಂತ ಹೇಳಿ ಪರಮೇಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಎಲ್ಲಿ ಮೀಟಿಂಗ್ ಆಗಿದೆ ನನಗೆ ಗೊತ್ತಿಲ್ಲ. ನಾವು ಮೀಟಿಂಗ್ ಯಾವುದು ಮಾಡಿಲ್ವಲ್ಲ. ಭೇಟಿ ಆಗಿದ್ದೀವಿ, ಕಾಫಿ ಕುಡಿದ್ವಿ, ಊಟ ಮಾಡಿಲ್ಲ, ಕಾಫಿ ಕುಡಿದ್ವಿ. ನೋಡ್ರಿ, ಗೊತ್ತು ನೀವೇನು ಕೇಳ್ತಾ ಇದ್ದೀರಾ ಅಂತ. ಮಹದೇವಪ್ಪನವ್ರ ಮನೆಗೆ ನಾನು ಹೋಗಿದ್ದೆ. ನಾವು ಮುಖ್ಯಮಂತ್ರಿಗಳನ್ನು ಬೇರೆ ಬೇರೆ ವಿಚಾರದಲ್ಲಿ ಭೇಟಿಯಾಗೋದಿತ್ತು. ಅದಕ್ಕಾಗಿ ನಾನು ಮಹದೇವಪ್ಪನವ್ರಿಗೆ ಹೇಳಿದೆ, ನಾನು ನಿಮ್ಮ ಮನೆ ಹತ್ರನೇ ಬರ್ತೀನಿ, ಇಬ್ಬರು ಒಟ್ಟಿಗೆ ಹೋಗೋಣ ಸಿ ಎಮ್ ನೋಡೋದಕ್ಕೆ. ಇಲ್ಲೇ ಬನ್ನಿ, ಕಾಫಿ ಕುಡ್ಕೊಂಡು ಹೋಗೋಣ ಜೊತೆಯಲ್ಲಿ ಅಂದರು. ನಾನು ಅವ್ರ ಮನೆಗೆ ಹೋಗಿ ಕಾಫಿ ಕುಡ್ದೆ ಅಷ್ಟೊತ್ತಿಗೆ ನಮ್ಮ ಪಕ್ಕದ ಮನೆಯೇ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಬಂದರು. ನಾನು ಬರ್ತೀನಿ ಅಂತ 3 ಜನ ಮಾತಾಡಿಕೊಂಡು ಚೀಫ್ ಮಿನಿಸ್ಟ್ರು ಅಲ್ಲಿ ಪವರ್ ಕಾರ್ಪೊರೇಷನಲ್ಲಿದ್ದರು, ಅಲ್ಲಿಗೆ ಹೋದ್ವಿ. ಅದಕ್ಕೆ ಅರ್ಥೈಸೋದು ಅಗತ್ಯ ಇಲ್ಲ. ಇಲ್ಲಪ್ಪ, ಎಲ್ಲಿ ಮೀಟಿಂಗ್ ಆಗಿದೆ. ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ದೂರು ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ವಿರುದ್ಧ FIR ಆಗಿದೆ, ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ದೂರು ದಾಖಲಾಗಿರುವ ವಿಚಾರಕ್ಕೆ ಇದು ರಾಜಕೀಯ ಅಂತ ಹೇಳಿ ಕುಮಾರಸ್ವಾಮಿ ಅವರು ಅಲ್ಲಲ್ಲಿ ಮಾತನಾಡ್ತಾ ಇದ್ದಾರೆ. ರಾಜಕೀಯವಾಗಿ ಸೇಡು ತೀರಿಸಿಕೊಳ್ಳುವ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ಈ ವಿಚಾರದಲ್ಲಿ ದೂರು ದಾಖಲಾಗಿದೆ, ಕ್ರಮ ತೆಗೆದುಕೊಳ್ತಾರೆ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ. FIR ಆಗಿದೆ, ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಪೊಲೀಸ್ನವ್ರು ತಗೊಳ್ತಾರೆ. FIR ಆಗಿದೆ, ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಪೊಲೀಸ್ನವ್ರು ತಗೊಳ್ತಾರೆ. FIR ಆಗಿದೆ, ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಪೊಲೀಸ್ನವ್ರು ತಗೊಳ್ತಾರೆ. FIR ಆಗಿದೆ, ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಪೊಲೀಸ್ನವ್ರು ತಗೊಳ್ತಾರೆ.